ತಾಯಿ ಮಾರಿಕಾಂಬೆಗೆ ವಿಶೇಷ ಗದ್ದಿಗೆಯಲ್ಲಿ ವಿಶೇಷ ಬೆಳ್ಳಿಯ ಪಾದುಕೆಗಳನ್ನು ನೋಡಿದ್ರಿ. ಆ ಪಾದುಕೆಗಳನ್ನು ತಾಯಿಗೆ ಸಮರ್ಪಿಸಿರುವಂತಹ ರಮೇಶ್ ಕಾಂತ್ ಹಾಗೂ ಕಮಲೇಶ್ವರಿ ದಂಪತಿಗಳು ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತಾಡ್ಸೋಣ. ಸರ್ ನಮಸ್ತೆ. ತಾಯಿಗೆ ಬೆಳ್ಳಿಯ ಪಾದುಕೆಗಳನ್ನು ಸಮರ್ಪಿಸಿದ್ದೀರಾ. ಏನು ಇದು ಹರಕೆನಾ ಅಥವಾ ಮೊದಲಿಂದನೂ ನೀವು ಏನಾದ್ರು ನಡ್ಕೊಂಡು ಬಂದಿರುವಂತಹದ್ದ? ಹೇಗೆ? ಏನು ಹರಕೆ ಇಲ್ಲ, ಅನಿರೀಕ್ಷಿತವಾಗಿ ತಮ್ಮನಿಂದ ಅವರು ತಮ್ಮ ಇಲ್ಲಿ ಕಮಿಟಿಯಲ್ಲಿದ್ದಾರೆ. ಅವರು ಒಂದು ಮೊದಲಿಂದನೇ ಆಸೆ ಪಾದುಕೆ ಮಾಡಿಸ್ಬೇಕು ಅಮ್ಮಂಗೆ ಅಂತೇಳಿ ಅವ್ರು ಹೇಳಿದ ಮೇಲೆ ಮಾಡಿಸ್ಕೊಟ್ವಿ. ಅದಕ್ಕಿಂತ ಹಿಂದಿಂದ ಅಮ್ಮಂಗೆ ಸ್ಯಾರಿನ ಕೊಡೋದು ನಾವೇ. ಒಂದು ದಿನದ ಸ್ಯಾರಿ ನಾವು ಕೊಡ್ತೀವಿ, ಅದು ಮುಂಚಿಂದ ಕೊಡ್ತಾಯಿದ್ವಿ. ಅದು ಯಾವ್ದು ಹರಕೆನೂ ಇಲ್ಲ ಅಂದರೆ ಎಲ್ರಿಗೂ ಆರೋಗ್ಯ ಕೊಡಿ ಅಂತ ಕೇಳ್ಕೊಂಡು ಅಮ್ಮನ ಅಷ್ಟೇ, ಅದೇ ಉದ್ದೇಶ. ಅದು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಮ್ಮ ಮಾರಿಕಾಂಬ, ಇನ್ನೂ ಪ್ರಜ್ವಲಿಸಲಿ. ದಿನ ಜಾಸ್ತಿ ಬರ್ತಾರೆ ಜನ. ಇವತ್ತು ಅಷ್ಟೇ ತುಂಬ ಪ್ರಸಿದ್ಧವಾಗಿದೆ. ಆಮೇಲೆ ಏನು ಹರಕೆ ಕೇಳ್ತಾರೋ ಅದು ಆಗಿದೆ. ಇದ್ರಿಗೆ ಇಷ್ಟು ಚೆನ್ನಾಗಿ ಬರ್ತಿರಲಿಲ್ಲ. ಅದರಿಂದ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ತಾಯಿ ಮಹಾತ್ಮೆ ಬಗ್ಗೆ ನೀವೇನು ಹೇಳ್ತೀರಾ? ಯಾಕಂದರೆ ಪ್ರತಿ ವರ್ಷವೂ ಕೂಡ ಸೀರೆಯನ್ನು ಅರ್ಪಿಸ್ತಾ ಬರ್ತಿದ್ದೀವಿ ಅಂತ ಹೇಳಿದರೆ, ಅದ್ರ ಜೊತೆಗೆ ಬೆಳ್ಳಿಯ ಪಾದುಕೆಗಳನ್ನು ಕೂಡ ಸಮರ್ಪಿಸಿದ್ದೀರಾ. ತಾಯಿ ಬಗ್ಗೆ ಏನು ಹೇಳ್ತೀರಾ? ತಾಯಿ ಬಗ್ಗೆ ನಮಗೆ ನಂಬಿಕೆ ಇದೆ. ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಸೆ 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 ನಮೋ ನಮ. ತಾಯಿ ಕೋಟೆ ಮಾರಿಕಾಂಬ ಉದೋ ಉದೋ, ಕೋಟೆ ಶ್ರೀ ಮಾರಿಕಾಂಬ ಉದೋ ಉದೋ ಅಂದರೆ ತುಂಬ ನಾವು ಚಿಕ್ಕವರಿದ್ದಾಗಿಂದನೂ ತುಂಬ ನಂಬಿಕೆ ಇಟ್ಕೊಂಡಿರೋ ದೇವರು. 2 ವರ್ಷದಿಂದ ನಮ್ಮ ಯಜಮಾನಿಗೆ ತುಂಬ ಹುಷಾರಿರಲಿಲ್ಲ, ಈಗ ಫುಲ್ ಹುಷಾರಾಗಿದ್ದಾರೆ. ಹರಕೆ ಇಲ್ಲ, ಕೇಳ್ಕೊಂಡಿದ್ವಿ ಅಮ್ಮನ ಆಶೀರ್ವಾದ. ಆವಾಗ ತುಂಬಾ ಸುಸ್ತಾಗಿದ್ರು ಅವರು. ಈ ಸರಿ ಫುಲ್ ಆ್ಯಕ್ಟಿವ್ ಆಗಿದ್ದಾರೆ. 2 ವರ್ಷ ಹಿಂದೆ. ಈಗ ನನ್ನ ತಮ್ಮ ಮುಂಚೆ ಆ್ಯಕ್ಟಿವ್ ಇದ್ದ, ಸ್ವಲ್ಪ ಹುಷಾರಿರಲಿಲ್ಲ. ಆ ಮಾರಿಕಾಂಬೆ ಆಶೀರ್ವಾದದಿಂದ ಹುಷಾರಾಗಿದ್ದಾನೆ. ಈಗ ನನ್ನ ತಮ್ಮ ಹುಷಾರಾಗಿದ್ದಾನೆ. ಅವನ ಸೇವೆನೇ ಅವನಿಗೆ ಅಮ್ಮ ಆಶೀರ್ವಾದ ಮಾಡಿದ್ದಾಳೆ. ಅಷ್ಟೇ ಖುಷಿ ನನಗೆ. ಅವನು ಚೆನ್ನಾಗಾಗಿದ್ದಾನಲ್ಲ, ಇವ್ರು ಚೆನ್ನಾಗಿ. ಇದು ನಮ್ಮದು ತಲಾಂತರದಿಂದ ಈ ಮಾರಿಕಾಂಬಾ ದೇವಸ್ಥಾನದಲ್ಲಿ ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇಲ್ಲಿಗೆ ಫೌಂಡರ್ ಡೈರೆಕ್ಟ್ರು ಅಂದರೆ ಈ ಸಮಿತಿ ಏನಾಯಿತು ಆವಾಗ ಫೌಂಡರ್ ಡೈರೆಕ್ಟ್ರು ಸಾಹುಕಾರ್ BM ದ್ಯಾಮಣ್ಣ ಅಂತೇಳಿ ಗಾಂಧಿ ಬಜಾರ್ನಲ್ಲಿ ಮೊದಲನೇ ವಾಣಿಜ್ಯ ಸಂಕೀರ್ಣ ಕಟ್ತಂಥವ್ರು, ಅಂದರೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ತಂಥವ್ರು. ಅವರು ಇಲ್ಲಿ ಸೇವೆ ಮಾಡ್ಕೊಂಡು ಬಂದಿದ್ದರು. ಅವರು ಫೌಂಡರ್ ಡೈರೆಕ್ಟ್ರು ಇಲ್ಲಿ ಈ ಸಮಿತಿ. ಫಸ್ಟ್ ಏನು ಸಮಿತಿ ಆಯಿತು, ಫೌಂಡರ್ ಡೈರೆಕ್ಟ್ರು. ಅವ್ರ ಮಗ ರಮೇಶ್ ಕಾಂತ್ ಅವರು ಅಧಿಕಾರಿಯಾಗಿರೋದ್ರಿಂದ ಏನು ದೇವಸ್ಥಾನಕ್ಕೆ ಸೇವೆ ಮಾಡಬೇಕು, ದೇಣಿಗೆ ಕೊಡಬೇಕು, ಅದನ್ನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ನಾನು ನಮ್ಮ ಅಜ್ಜನ ಜೊತೆಗೆ ಸಣ್ಣ ಹುಡುಗ ಇದ್ದಾಗಿಂದನೂ ಈ ಜಾತ್ರೆಗೆ ಬರ್ತಾಯಿದ್ದೆ. ನಾನು ಏನು ಅಲ್ದಲೆ ನಮ್ಮ ಅಜ್ಜನ ಜೊತೆಗೆ ಬಂದು ಇಲ್ಲಿ ಸೇವೆ ಮಾಡ್ತಾ ತಾಯಿದೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ, ಜಾತ್ರೆಯಲ್ಲಿ ಪ್ರತಿಯೊಂದು ಎಲ್ಲ ಕ್ಷೇತ್ರದಲ್ಲೂ ನಮ್ಮ ಸ್ನೇಹಿತರ ಜೊತೆಗೆಲ್ಲ ಮಾಡ್ತಾ ಸದಸ್ಯ ಆಗಿ, ನಿರ್ದೇಶಕ ಆಗಿ, ಇವಾಗ ಕಾರ್ಯದರ್ಶಿಯಾಗಿ ಸೇವೆ ಮಾಡ್ತಾಯಿದ್ದೀನಿ. ಅಂದರೆ ಮಾರಮ್ಮ ನಮ್ಮ ಇಡೀ ಕುಟುಂಬಕ್ಕೆ ಕೈ ಹಿಡಿದಿದೆ. ನಮ್ಮ ಕುಟುಂಬಕ್ಕೆಲ್ಲ ಇಡೀ ಊರಿನಲ್ಲಿರೋರಿಗೆ, ಇಡೀ ರಾಜ್ಯದಲ್ಲಿರೋರಿಗೆ, ಇಡೀ ದೇಶದಲ್ಲಿರೋರಿಗೇ ಮಾರಮ್ಮ ಯಾರು ನಡ್ಕೊಂತಾರೆ ಅವ್ರಿಗೆಲ್ರಿಗೂ ಒಳ್ಳೇದು ಮಾಡುತ್ತೆ ಅಂತೇಳಿ ನಾವೇ ಉದಾಹರಣೆ. ತಾಯಿಯ ಮಹಾತ್ಮೆಯನ್ನು ಹೇಳ್ತಾ ಇದ್ದಾರೆ, ಭಾವುಕರಾಗಿದ್ದಾರೆ. ಎಷ್ಟೋ ಜನ, ಕೇವಲ ಇವರು ಅಂತ ಅಲ್ಲ, ಶಿವಮೊಗ್ಗದ ಯಾವುದೇ ಮಂದಿ ಕೂಡ ಹುಷಾರನ್ನು ತಪ್ಪಿದರೆ, ಈ ಆರೋಗ್ಯ ಏನಾರ ಕೆಟ್ಟಿದ್ರೆ ತಾಯಿಯಲ್ಲಿ ಬಂದು ಒಂದು ಮನವಿಯನ್ನು ಮಾಡ್ಕೊಳ್ತಾರೆ, ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ, ಹರಕೆಯನ್ನು ಸಲ್ಲಿಸ್ತೀವಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಆ ನಂತರದಲ್ಲಿ ಅವರಿಗೆ ಆರೋಗ್ಯ ಆಯುಷ್ಯ ಸಂಪನ್ನವಾದ ನಂತರದಲ್ಲಿ ಬಂದು ಹರಕೆಯನ್ನು ತೀರಿಸಿ ಇಲ್ಲಿ ತಾಯಿಗೆ ತಮ್ಮನ್ನು ತಾವು ಅರ್ಪಿಸ್ಕೊಳ್ತಾರೆ. ಈ ರೀತಿ ಶಿವಮೊಗ್ಗ ಮಾರಿಕಾಂಬಾ ದೇವಿಯ ಮಹಾತ್ಮೆಯನ್ನು ನೋಡಿದ್ರಿ. ಹಾಗೆ ಬೆಳ್ಳಿಯ ಪಾದುಕೆಗಳನ್ನು ಸಮರ್ಪಿಸಿರುವಂತಹ ದಂಪತಿಗಳ ಮಾತನ್ನು ಕೂಡ ಕೇಳಿದ್ರಿ. ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ನಂದಿನಿ ಸಾಗರ, ಕನ್ನಡ ಮೀಡಿಯಂ 24x7.